ಅಮ್ಮ, ಅಮ್ಮ, ಅಮ್ಮ. ಬುದ್ಧಿ ಕಲಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗರಿವಾಗದ ವಿಷಯ ಕರುಳಿಗರಿವಾಗದೆ ಎಂಬ ಮಾತು ಅದು ಎಷ್ಟು ಸತ್ಯ. ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ ಅಮ್ಮ. ಬಾ ಮಗು, ಈ ಮಣಿ ಕಿರೀಟ ನಿನಗೆ ಬೇಡವೇ, ಈ ರತ್ನ ಸಿಂಹಾಸನ ನಿನಗೆ ಬೇಡವೇ ಎಂದು ಅಕ್ಕರೆಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಈ ನಿನ್ನ ಮಗನಲ್ಲಿ ಅದಿಷ್ಟೊಂದು ಭರವಸೆ ತಾಯಿ. ಭೂಮಿ ಆಕಾಶಗಳೇ ಸಿಡಿದದ್ದು ಹೇಗೆ ಆಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ನಾನು ಸುಳ್ಳು ಮಾಡುವುದಿಲ್ಲ ತಾಯಿ, ನಿಮ್ಮ ನಂಬಿಕೆಯನ್ನು ಮಾತ್ರ ನಾನು ಸುಳ್ಳು ಮಾಡುವುದಿಲ್ಲ. ವಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರೋ ಶಿವಸ್ಕಂದವರ್ಮ, ಯಾರ ಕದಂಬರ ವಂಶವೃಕ್ಷ ನಿನ್ನ ಶೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ನೀನು ತಿಳಿದಿರುವೆಯೋ, ಆ ಮಹಾವಂಶವೃಕ್ಷ ಬಿಂದು ಚಿಗುರಿ ತಲೆ ಎತ್ತಿ ನಿಂತಿದೆ. ಬಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಶೌರ್ಯ, ಕನ್ನಡಿಗರ ಸಾಹಸ, ಕನ್ನಡಿಗರ ಪರಾಕ್ರಮ ಆಶ್ಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂಥ ಕೋಟಿ ಬಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂದು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.